ಶಿವ್ಯ ನಿಮ್ಮತ್ತ ನೂರಾರು ಪುಣ್ಯಗಳ ನಾಲಿಗೆಯನ್ನು ಕಿತ್ತು ಒಂದರ ಮೇಲೊಂದಿಟ್ಟು ಕಡಿದು ಕುಡಿಯಾಗಿಸುವ ಈ ಕಾಲನೆದುರಿಗೆ ಎಚ್ಚರವನ್ನು ತಗೊಳ್ಳಿದ ನಮ್ಮ ತಂದೆ ಅಪ್ಪನೆ ಕೊಟ್ಟರೆ ಪತ್ತೆ ಆಗದಂತೆ ಸಿರಿಬಿಡಲು ಶರೀರವನ್ನು ಗೌಡರ ಹೆಂಜಲು ಕಂಡು ಬದುಕುತ್ತಿರುವ ನಾಯಿ ನನ್ನ ಮಗನೇ, ಈ ಶಿವ ಸತ್ಯಕ್ಕಾಗಿ ಸಾಯುತ್ತಾನೆ ವಿನಃ ನಿಮ್ಮಂತವರಿಗೆ ಸಣ್ಣನಾಗಿ ಸಾಯಲಾರ. ನನ್ನ ಪತಿಗೆ ಜೀವದಾನ ಮಾಡುವ ನನಗೆ ಪತಿ ಭಿಕ್ಷೆ ನೀಡುವಂತ ಕಾಲ ಈ ಹೊಲವನ್ನು ಬಿಟ್ಟು ಹೋಗದಿದ್ದರೆ ನಿನ್ನ ಕೊರಳಿಗೆ ಬರುವುದು ಆ ನಿನ್ನ ಗಂಡ ರುದಿನ. ತಿರ್ಗಾ ಮುರ್ಗಾ ಮಾತಾಡಿದ್ರ ಶಬ್ದ ನಿನ್ನ ಗಂಡನ ಕೊಂಡು ತುಂಡಾಗ್ಬಿಡತ್ವ ತಂಗಿ ಗಂಗಮ್ಮ. ಬೇಡಿಪ್ಪ, ದಯವಿಟ್ಟು ಅಂತ ಕೆಲಸ ಮಾಡಬೇಡಿ. ಕರುಣಾಮೂರ್ತಿಗಳಾದ ನೀವು ಕರುಣೆ ತೋರಿಸ್ತಾ ಇದ್ರೆ ನಮ್ಮಂತ ಬಡವರ ಗತಿ ಏನು ನೋಡಿ. ಏನು ತಿಳಿಯದೆ ನನ್ನ ಪತಿ ಹಾಗೂ ನನ್ನ ಮೈದನ ತಪ್ಪು ದಾರಿ ತುಳಿದ್ರು ಕೂಡ ನಾನು ಅವರಿಗೆ ಹೇಳುತ್ತೇನೆ. ನೋಡಿ, ನನ್ನ ಮೈದನನ್ನು ಕರೆಸಿ ನಿಮಗೆ ಕೊಡುವ ಹಣ ಎಷ್ಟಿದೆ ಅಂತ ವಿಚಾರಿಸಿ ಹಣವನ್ನು ಕೊಡುತ್ತೇವೆ. ದಯವಿಟ್ಟು ನಮಗೆ ಅನ್ನ ಕೊಡುವ ಈ ಭೂತಾಯಿಗೆ ಕೈ ಹಚ್ಚಿಬೇಡಿ. ಈ ಭೂತಾಯಿಗೆ ಕೈ ಹಚ್ಚಬೇಡಿ. ಏನಂದು ಆ ತಂಗಿ ಏನೆನ್ನುವುದೇನಿದೆ ತಲಾಟಿಯವರೇ? ನಾವು ಬರೆದು ಕೊಟ್ಟ ಕಾಗದ ಪತ್ರವನ್ನು ಒಮ್ಮೆ ತೋರಿಸಿಬಿಡಿ. ಸಂತೋಷವಾಗಿ ಓದಿ ಭೂತಾಯಿಗೆ ನಮಸ್ಕರಿಸಿ ಹೋಗುತ್ತೇನೆ. ಮತ್ತೆ ಹಿಂಗ ಅಂತಾನಲ್ರಿ ಗೌಡ ತಲಾಟಿ ಗೌಡ ಸರಿಯಾಗಿ ಅವನು ಬಿಟ್ಟು ಹೋಗಿ ಹೇಳಿ ಅವನು ಅವಶ್ಯ ಪಾಪ ಇದೇನು ಸಾಹುಕಾರ್ರೆ, ನಾನು ಬರೆದು ಕೊಟ್ಟ ಕಾಗದ ಪತ್ರ. ಇಂತಹ ಅನ್ಯಾಯದ ಕಾಗದ ಪತ್ರವನ್ನು ಬರೆದುಕೊಂಡು ಎಷ್ಟು ಜನ ರೈತರ ಗೋಳುಗಳು ಇಂಥ ಈ ಪತ್ರವನ್ನು ಬೆಳೆಸಿಕೊಂಡಿರುವೆ. ಇಂತಹ ಅನ್ಯಾಯದ ಕಾಗದ ಪತ್ರಕ್ಕೆ ನಾನು ಎಂದಿಗೂ ಒಪ್ಪಲಾರೆ. ಇದನ್ನು ನಾನು ಒಪ್ಪಲಾರೆ. ಅದನ್ನು ಹಣಕ್ಕಾಗಿ ಬರೆದು ಕೊಟ್ಟಿರುವ ಪತ್ರವನ್ನು ಹರಿದು ನಿನ್ನ ಕಾಲಡಿಗೆ ಹಾಕಿ ತುಳಿಯಲೇ ಮಗನ. ಲೇ ಕಾಲ, ಎತ್ತಿಕೋ ಈ ಬೇಟೆಯನ್ನು. ಮನೆಗೆ ಹೋಗಿ ಒಬ್ಬಕ್ಕೆ ಕಣ್ಣು ಹಾಕಿ ಸೀರಿ ಬಿಡೋಣ ಈ ಕಟಕನನ್ನು. ಈಗಲೇ ಹೊತ್ತು ಇವೆ ಈ ಕಚ್ಚ ಮರಿಯನ್ನು. ಅಲಾಟಿ ಗೌಡ ಈ ಒಂದು ಎತ್ತವನ್ನು ಹೊತ್ತುಕೊಂಡು ಬಾ. ಅವಶ್ಯ ನಾನೊಂದು ಎತ್ತವನ್ನು ಹಿಡಿದುಕೊಂಡು ಬರುತ್ತೇನೆ. ಅವಶ್ಯ ಮನೆಗೆ ಹೋಗಿ ವಿಚಾರಿಸುವ ಈ ನನ್ನ ಮಗನನ್ನು. ಬಾಯ್ ಗೌಡ
ಇಂದ್ರನ ದಾವಾಜ್ಞೆಯನ್ನು ನಂದಿಸಲಿಕ್ಕೆ ಇಂದ್ರನಾಗಿ 2 ನಿಮಿಷ ತಾಳದೆ ಧರೆಗಿಳಿದು ಬಂದೆನು ಗಂಗಾ. ಆ ದೇವಲೋಕದಿಂದ ಬನ್ನಿ ಮ್ಯಾನೇಜರ್ ಸಾಹೇಬ್ರೆ, ಬನ್ನಿ. ನನ್ನ ಪತಿಯನ್ನು ನಿಮ್ಮ ಸಹಕಾರರ ಬಂಧನದಲ್ಲಿ ಸುತ್ತಿ ಬಳಸಿ ತೆಗೆದುಕೊಂಡು ಹೋಗಿದ್ದಾರೆ. ದಯವಿಟ್ಟು ನನ್ನ ಪತಿಯನ್ನು ಬಿಡಿಸಿಕೊಡಿ ಅಂತ ನಿಮ್ಮ ಕಾಲಿಗೆ ಬಿದ್ದು ನೋಡಿ. ಹೊಲ ಬೀಸಿ ಹಿಡಿದ ಬೇಟೆಗಾರನಿಗೆ ನೀನಿಷ್ಟು ತಿಳಿಸಿ ಹೇಳುವುದೇ ಗಂಗಾ? ನಿನ್ನ ಗಂಡನನ್ನು ಪಾರು ಮಾಡಿ ನಿನ್ನನ್ನು ರಕ್ಷಣೆ ಮಾಡುವುದಕ್ಕಾಗಿಯೇ ನಾನು ಇಲ್ಲಿಗೆ ಕಾಲಿಟ್ಟಿದ್ದು. ಅಂದರೆ ನಿಮ್ಮ ಮಾತಿನ ಅರ್ಥ? ಈಗ ಗೌಡ ನಿರ್ಮಿಸಿದ ಮಾಯಾ ಪಂಜರವನ್ನು ಸರಿಪಡಿದು ನಿನ್ನ ಪತಿಯನ್ನು ಪಾರು ಮಾಡುವುದೇ ನನ್ನ ಕೆಲಸ. ಆದರೆ ನೀನು ನನ್ನ ಮಾತಿಗೆ ಒಪ್ಪಿ ನಡೆದರೆ ಮಾತ್ರ. ಅಂದರೆ ನಿಮ್ಮ ಮಾತು ತಿಳಿಯಲಿಲ್ಲವೇ ನಿನಗೆ? ನಕ್ಷತ್ರಗಳ ಹೆಸರಿನಿಂದ ಉದಯಿಸಿ ಬರುವ ಆ ಮೇಘರಾಜನ ಹಣಿಗೆ ಬಾಯಾರಿ ಕುಳಿತ ಭೂತಾಯಿ ಮೇಘರಾಜನ ಹಣಿಯಿಂದ ತೃಪ್ತಿಪಟ್ಟು ಸಂತುಷ್ಟಳಾಗಿ ಸುಖ ಹೊಂದುವಂತೆ ಇದು ನೀನು ಕೂಡ. ಮುಚ್ಚು ಬಾಯಿ ಮಂಗ, ಏನೋ ಪಾಪಿ ಆ ಗೌಡನ ಎಂಜಿಲ ತಿಂದು ಪರ ಹೆಣ್ಣು ಮಕ್ಕಳ ಶೀಲ ಭಂಗ ಮಾಡುವುದಕ್ಕೆ ರೀತಿಯ ನೀಚ. ಇವಳು ಮಹಾಗರತಿ ಗಂಗಮ್ಮ. ಈ ಗರತಿ ಗಂಗಮ್ಮನ ಕತ್ತಿನಲ್ಲಿ ಮಾಂಗಲ್ಯ ಸೂತ್ರ ಎಂಬುದಿದೆ. ಕಂಡುಬಿಟ್ಟು ನೋಡೋ ನೀಚ. ಮಂಗಲಸೂತ್ರ ಚಂಗುಲಾಬಿಯಂತಿರುವ ನಿನ್ನ ಕೊರಳಿಗೆ ಅರ್ಪಿತವಾಗುವುದು ಆ ನಿನ್ನ ಗಂಡನ ಸೂತ್ರವಲ್ಲ, ಈ ನಾಗರಾಜನ ಸೂತ್ರ. ಬಿಡದ ಬೆನ್ನತ್ತಿ ಕಾಡುವ ಗೌಡನ ಬಲೆಯಿಂದ ಪಾರಾಗಬೇಕೆನ್ನುವ ಇಚ್ಛೆ ನಿನಗಿದ್ದರೆ ತಪ್ಪದೆ ಮೈ ಸುಖ ನೀಡುವೆನೆಂದು ಆಸೆ ನಿನಗಿದ್ದರೆ ಈಗ ನೀ ಬೀಳುವೆ ಈ ನಾಗರಾಜನ ಬಲೆಯಲ್ಲಿ. ಆ ಗೌಡನ ಜೊತೆ ಕೂಡಿ ನೀನು ಅಂತ ಹೇಸಿ ಕೆಲಸ ಮಾಡೋದೆಂದಿದ್ದೀಯ? ಮಾಡುವುದಷ್ಟೇ ಅಲ್ಲ ಗಂಗಾ, ಮಾಡಿ ಮುಗಿಸುತ್ತೀನೆನ್ನುವ ನನ್ನ ಗೌಡ ನಿನ್ನಲ್ಲಿಗೆ ಕಳಿಸಿಕೊಟ್ಟಿದ್ದಾನೆ. ನೀನೀಗ ನಿನ್ನ ಹಠವನ್ನೇ ಸಾಧಿಸಿದ್ದಾದರೆ ಇಲ್ಲದ ನೆಪ ಹೇಳಿ ಆ ನಿನ್ನ ಬಲಗೈಯಾಗಿರುವ ನಿನ್ನ ಮೈದುನನನ್ನು ಆ ಗೌಡನ ಮನೆಗೆ ಹೊತ್ತು ತರಿಸಿ ಅಣ್ಣ ತಮ್ಮಿಬ್ಬರನ್ನು ಕಂಬಕ್ಕೆ ಕಟ್ಟಿ ಮೈ ಚರ್ಮ ಸುಲಿದು ವಿಟ ಪುರುಷನಾಗಿ ನಿನ್ನ ಅಂಗ ಸುಖ ಪಡುತ್ತೀನಿ. ಎಚ್ಚರ. ಮುಚ್ಚು ಬಾಯಿ ಹುಚ್ಚ. ನನ್ನ ಮೈದನನ ಹೊತ್ತೊಯ್ಯುವ ಗಂಡಸ್ತನ ನಿನಗಲ್ಲವೋ? ನಿನ್ನ ಗೌಡನ ಅಪ್ಪನಿಂದಲೂ ಸಾಧ್ಯವಿಲ್ಲ. ನನ್ನ ಮೈದನ ಹಿಂಡು ಹುಲಿ ಹಾಲು ಕುಡಿದು ನಿಮ್ಮಂಥ ಪುಂಡರ ರುಂಡ ಕಡಿಯಬೇಕು ಅಂತ ಗಂಡು ಗುರುವೆಂದು ಹಿಡಿದುಕೊಂಡು ನಿಂತಿದ್ದಾನೆ ನನ್ನ ಮೈದನ. ಏ ಮಂಗ ಜಾತಿಯ ನಾಗರಾಜ, ನಾನು ಹೇಳುವ ಮಾತು ಭಾವಿಸಿಕೊಂಡು ಒಂದೇ ಒಂದು ಹೆಜ್ಜೆ ಮುಂದೆ
ಎಚ್ಚರ ಎಚ್ಚರ ಹೇಳುವ ಹುಚ್ಚು ಶಿವನ ಹೆಣ್ಣೆ ಕಳ್ಳ ಕಟ್ಟಿದ ತಾಳಿಯ ತರಹ ಬಡ ಪಿಕಾರಿ ಹೆಣ್ಣಿಗೆ ತಾಳಿ ಕಟ್ಟಿದ ಮಾತ್ರಕ್ಕೆ ಪುಂಡರ ಗಂಡನೆಂದು ಹೊಗಳಬೇಡ. ನೋಡು, ನೀನು ಬಯಸಿದ ಈ ಹೂವು ಗಂಡನ ಪಾದಕ್ಕೆ ಮೀಸಲಾಗಿದ್ದ ಹೂವು. ಒಂದು ವೇಳೆ ನೀನಾಶೆ ಪಟ್ಟು ಈ ಹೂವನ್ನು ದಕ್ಕಿಸಿಕೊಂಡೇ ತೀರುತ್ತಿನಂತ ಮುಂದೆ ಬಂದದ್ದೇ ಆದಲ್ಲಿ ಇದೇ ಹೂವು ಹಾವಾಗಿ ನಿನ್ನನ್ನು ಕಚ್ಚುತ್ತದೆ. ಎಲೆ ಗಂಗಿ ಮುಗೀತು ನಿನ್ನ ಮಡಿಕೆಯ ಕತೆ. ಶಕ್ತಿ ಬಂದನೆಂದು ಕಾಣುತ್ತೆ. ಮತ್ತೆ ಬರ್ತೀನಿ. ಯಾಕಮ್ಮ ಕಣ್ಣಲ್ಲಿ ನೀರು? ಇಂಥ ಕಾಡಿಗೆ ಬಂದು ನನ್ನ ಕೂಗಿದೆಯಲ್ಲ, ಏನು ವಿಷಯ? ಯಾಕಮ್ಮ ಎಷ್ಟು ಮಾತನಾಡಿದರೂ ಮಾತನಾಡುತ್ತಿಲ್ಲ? ಹೇಳು, ನಿನಗೆ ಬಂದಿರುವ ಆಪತ್ತೇನೆಂದು. ಯಾರಾದರೂ ಬೈದರೆ, ಯಾರಾದರೂ ಹೊಡೆದರೆ, ಇಲ್ಲ ಕುಯ್ಗಿ ನನ್ನ ಮಗ ನನ್ನ ಮೇಲೆ ಕೈ ಮಾಡಿದರೆ ಹೇಳಮ್ಮ, ಹೇಳು. ಏನಂತ ಹೇಳಲಪ್ಪ, ಏನಂತ ಹೇಳಲಿ ನನ್ನ ಕಣ್ಣೀರಿನ ಕಥೆಯನ್ನು. ಸಹಿಸಿಕೊಂಡು ಹೇಳಮ್ಮ ನಿನಗಾದ ಕಥೆಯನ್ನು. ನನ್ನ ಮನೆತನ ಕೀರ್ತಿ ಅಪಮಾನ ಬಗೆದ ವ್ಯಕ್ತಿ ಯಾರೇ ಆಗಿರ್ಲಿ, ಅವನನ್ನು ಹರಕೆಯ ಕೋಣದಂತೆ ಓಡಾಡಿಸಿ ಅವನ ಚೆಂಡು ಕಡಿದು ಕೆಲವು ಮಾಂಸಗಳ ಮಾಲೆ ಮಾಡಿ ನಿನಗೆ ತೊಳೆಗೆ ಹಾಕದಿದ್ದರೆ, ಗರತಿ ಗಂಗಾವಳ ಮೈದ ಎಣಿಸಿಕೊಳ್ಳದಿದ್ದರೆ ನನ್ನ ಹೆಸರು ಶಕ್ತಿಯೇ ಅಲ್ಲಮ್ಮ. ಅದಾವ ವಿಷಯ? ಹೇಗೆ ಹೇಳಲಪ್ಪ, 1000ಕ್ಕೆ 20,000 ಸಾಲವಾಗಿದೆ. ನಿಮ್ಮಣ್ಣನನ್ನು ಎತ್ತುಗಳ ಸಮೇತವಾಗಿ ಪಾಪಿಗೌಡ ಹೊತ್ತುಕೊಂಡು ಹೋದ. ಪಾಪಿ ಹೊತ್ತುಕೊಂಡು ಹೋದ. ಏನು ಹೇಳ್ತೀಯಮ್ಮ? ಸಾಲ ನೆಪ ಮಾಡಿ ನನ್ನ ಒಳಪಡಿಸಿಕೊಂಡಿದ್ದಲ್ಲದೆ ನನ್ನ ಎತ್ತಿನ ಜೊತೆ ನನ್ನನ್ನು ಒತ್ತೊಯ್ದನ ಏ ಮಗನೇ ಗೌಡ, ನಿನ್ನ ಗುಂಡವನ್ನು ಕಡಿಯಲು ಈಗಲೇ ಬರುವೆ. ಬಡವರ ಹೊಟ್ಟೆಯ ಮೇಲೆ ಕಾಲಿಟ್ಟು ಕೆಟ್ಟ ಸೌಕಾರದಿಂದ ನಿನ್ನ ಒಂದೊಂದು ಅವಯವವನ್ನು ಕಡಿದು ನಿನ್ನ ಮನೆ ಬಾಗಿಲಿಗೆ ನಿನ್ನ ರುಂಡವನ್ನು ಕಟ್ಟದಿದ್ದರೆ ನಾನು ಶಕ್ತಿಯೇ ಅಲ್ಲ. ಅತ್ತಿಗೆ ಹೋಗಿ ಬರ್ತೀನಿ.
ಅಲ್ಲೇ ಮಗನ. ಲೇ ಶಿವ, ಒಳ್ಳೆ ಮಾತಿನಿಂದ ಒಪ್ಪಿತು. ನನ್ನ 20,000 ರೂಪಾಯಿ ಕೊಡ್ತೀಯೋ ಇಲ್ಲ ಈ ಹೊಲ ನಂದಲ್ಲ ಅಂತ ಗೌಡನೆ ಸಹಿ ಹಾಕಿ ಹೊರಟು. ಅವೆರಡಕ್ಕೂ ನಾವು ಒಪ್ಪುವುದಿಲ್ಲ. ಒಪ್ಪದಿದ್ದರೆ ಜಾಣನಿಗೆ ಮಾತಿನ ಪೆಟ್ಟು, ಮತ್ತೆಗೆ ಲತ್ತೆ ಪೇಟಿನಂತೆ ಚಾಟಿ ಹಾಕಿ ನಿನ್ನ ಮಾತನಾಡಿಸಬೇಕಾಗುತ್ತದೆ. ಎಚ್ಚರ ಮಗನ, ಎಚ್ಚರ. ನೀ ಬೀಸುವ ಚಾಟಿ ಏಟು ಒಂದೇ ಏತಕ್ಕೆ ಗೌಡ? ನೀ ಲಾಠಿ ಪ್ರಹಾರ ಮಾಡಿದರು ಈ ಶಿವ ಸತ್ಯಕ್ಕೆ ಸಾಯುತ್ತಾನೆ. ನಿನ್ನ ಅನ್ಯಾಯದ ಹೊಡೆತಕ್ಕೆ ತಲೆ ಬಾಗಲಾರ. ಲೇ ಶಿವ, ನೀ ಏನು ಸತ್ಯ ಹಚ್ಚಂದ್ರೆ ಮೊಮ್ಮಗಳೇ ಮಗನ. ಆ ನಿನ್ನ ಸತ್ಯ ಧರ್ಮ, ಆ ಸತ್ಯ ಹರಿಕಂದ್ರ ಕಾಲದಲ್ಲಿ ಸತ್ತು ಹೋಗಿದೆ. ಇನ್ನು ಆ ರಾಯಣ್ಣನ ಕಾಲದಲ್ಲಿ ಕೂಡ ಆ ನಿನ್ನ ಸತ್ಯ ಧರ್ಮ ಸತ್ತು ಹೋಗಿದೆ ಮಗನ, ಸತ್ತು ಹೋಗಿದೆ. ಈಗ ಅನ್ಯಾಯವಾಗಿ ನಿಮ್ಮಂತ ಪುಣ್ಯಗಳ ಸೊಕ್ಕನ್ನು ರಕ್ತ ಹೀರುವ ಕಾಲ ಬಂದಿದೆ ಮಗನ. ಕಾಲಕ್ಕೆ ತಕ್ಕಂತೆ ನಿಮ್ಮನ್ನು ಉಣಿಸಿದಾಗಲೇ ತಿಳಿಯುವುದು ನಿಮ್ಮಂತವರ ಬಣ್ಣ. ಇದ್ಯಾ? ನನ್ನ ಮಾತಿಗೆ ಸುಮ್ಮನೆ ಒಪ್ಪಿಕೊಂಡು ಸರಿಯಾಗಿ ಅದೆಂದಿಗೂ ಸಾಧ್ಯವಿಲ್ಲ ಗೌಡ. ಲೇ ಶಿವ, ಹಾಗಾದರೆ ಸಹಿಸಿಕೋ ಈ ಗೌರವ ಹೊರತವನ್ನು. ಇಷ್ಟೇ ನಾಡಿನ ಪೌರುಷ. ಹಾಗೇಕೆ ಎದೆ ಬಾಯಿ ಬಡಿದುಕೊಳ್ಳುತ್ತಿರುವೆ? ತೋಳದ ಕೈಯಲ್ಲಿ ಸಿಕ್ಕ ಕುರಿಯ ಹಾಗೆ ಅಣ್ಣರ ಎಂಜಲದಿಂದ ಬೆಳೆದಿರುವ ನಿನ್ನ ಈ ಕಪಿಯ ಹೊಡೆತಕ್ಕೆ ನಡಗಲಾರದು ಈ ರೈತನ ಗಂಡಗೆ. ನಿಮ್ಮತ್ತು ನೂರಾರು ಬಡವಿಕಾರಿಗಳಿಗೆ ಅಡ್ಡ ಹಾಕಿ ಪುಣ್ಯದಾತ ದನಿ ಎನಿಸಿಕೊಂಡಿರುವ ಈ ರುದ್ರೇಗೌಡನಿಗೆ ಅಣ್ಣರ ಎಂಜಲು ತಿಂದು ಬದುಕೆಯನ್ನೇ ಮಗನ. ನಿಮ್ಮಂತವರನ್ನು ಜೀವಂತವಾಗಿ ಸುಟ್ಟರು ನನ್ನ ಹೊಟ್ಟೆಯಲ್ಲಿ ನಿಲ್ಲದು ಈ ಪ್ರಳಯಾಜ್ಞೆ. ನಾನು ಮಗನ ಈ ನನ್ನ ವೇದನೆಯನ್ನು. ಗೌಡ, ನಿರಪರಾಧಿ ಒಬ್ಬನನ್ನು ಈ ರೀತಿ ಕಟ್ಟಿ ಹೊಡೆಯುತ್ತೀಯಲ್ಲ ಮಗನ. ಈ ರೀತಿ ನಿರಪರಾಧಿ ಒಬ್ಬನನ್ನು ಕಟ್ಟಿ ಹೊಡೆಯೋದು ಸೀರೆ ಉಟ್ಟ ಹೆಂಗಸು ಕೂಡ ಮಾಡುತ್ತಾರೆ. ನಿನ್ನಲ್ಲಿ ಸೂರತನವಿದ್ದರೆ ಈ ಕಟ್ಟಿನ ಕಟ್ಟು ಬಿಟ್ಟು ತೋರಿಸು ನಿನ್ನ ಪೌರುಷ. ಸುತ್ತ ಇರುವ ಹಳ್ಳಿಯ ದೊಡ್ಡ ಮನೆ ಎನಿಸಿಕೊಂಡಿರುವ ಈ ರುದ್ರೇಗೌಡ ಪುರುಷ ಸಿಂಹಕ್ಕೆ ಏರಿ ಗಂಡಸನೆಂದು ಮಗನೇ. ನನ್ನ ಎದುರಿಗೆ ನಿಲ್ಲಬೇಡ, ನಿನ್ನನ್ನು ಸುಟ್ಟಿ ಹಾಕಿ ಬಿಡೋಣ ಮಗನ. ಅದಕ್ಕಿಂತ ಪೂರ್ವದಲ್ಲಿಯೇ ನಿನ್ನ ಅಂತಿಮ ಯಾತ್ರೆವಿರುವುದು ಗೌಡ. ಅದನ್ನ ನಿನ್ನ ನೀ ಪದರಿನಲ್ಲಿ ಗಂಟೆ ಕಟ್ಟಿಕೊಳ್ಳು. ನನ್ನನ್ನು ಎದುರಿ ಹಾಕಿಕೊಳ್ಳುವ ಧೈರ್ಯ ಈ ನಾಡಿನಲ್ಲಿ ಯಾವ ಗಂಡಸರು ಇಲ್ಲವೆಂದು ನಿನ್ನ ಪದರಿನಲ್ಲಿ ಕಟ್ಟಿಟ್ಟುಕೊಳ್ಳೆ ಮಗನ. ನಿನ್ನ ಪದರಿನಲ್ಲಿ ಕಟ್ಟಿಟ್ಟುಕೋ. ಶಿವ, ಈ ಕೇಳಿದ ಹುಲಿಗೆ ಎಂದು ಎದುರಾಗಿ ನಿಲ್ಲಬೇಡ. ಈ ಊರಲ್ಲಿ ಈ ಹುಲಿಗೆ ಯಾರಾದರೂ ಬಲೆಯನ್ನು ಹಾಕಿ ಕೊನೆ ಪಟ್ಟು ತಂದರೆ ಅಂದು ಆಂಗ್ಲರ ಕೈಯಲ್ಲಿ ಆದಂತ ಆ ಸಂಗೊಳ್ಳಿ ರಾಜಣ್ಣ ಸುಂದರ
ಲಕ್ಷ್ಮಣ ಮಹಾತ್ಮ ಗಾಂಧೀಜಿ ಅವರ್ತಾಗುತ್ತದೆ ಆ ನಿನ್ನ ಸ್ಥಿತಿ. ಅವರಂತೆ ಸತ್ತು ಹೋಗುವುದೇ ನಮ್ಮ ನಾಡಿನ ವೀರನ ಕೆಲಸ. ಹೇಳಿಯಂತೆ ಮೋಸ ಮಾಡಿ ಚಿತ್ರಹಿಂಸೆ ಕೊಲ್ಲೋದು ನಿಮ್ಮಂತ ಷಂಡರ ಕೆಲಸ. ಅಂದು ಆಂಗ್ಲರಂತೆ ಹೋರಾಡಿದ ವೀರನ ಇಂದಿಗೂ ಅವರ ಹೆಸರು ಭಾರತ ಭೂಪಟದಲ್ಲಿ ಅಚ್ಚಳಿಯದಂತುಳಿದಿದೆ. ಅಲ್ಲದೆ ಅಂದು ಆಂಗ್ಲರಂತೆ ಮಹಾತ್ಮ ಗಾಂಧೀಜಿ ಅಂತವರು ಹೋರಾಡಿ ಈ ದೇಶಕ್ಕೆ ಸ್ವಾತಂತ್ರ್ಯ ಕೊಡದಿದ್ದರೆ ಇಂದಿಗೂ ನೀ ಪರಕೀಯರ ಗುಲಾಮನಾಗಿ ಇರುತ್ತಿದ್ದೆ. ಶಿವ ಮಾತಿನಲ್ಲಿ ಮರ್ಯಾದೆ ಇಟ್ಟು ಮಾತನಾಡದೆ ಮನೆ ಬಂದಂತೆ ಮಾತನಾಡುತ್ತೇನೆ ನನ್ನ ಮಗನ ನೀನು. ಕಾಲ ತೆಗೆದುಕೊಂಡು ಬಾ ನಿನ್ನ ಕಬ್ಬಿಣವನ್ನು. ಅಪ್ಪನೇ ತಳಿ ನಿನ್ನನ್ನು ಹಿಡಿದು ತಂದಿದ್ದು ನಿನ್ನ ಶೂರತನದ ಮಾತನಾಡಲು ಕೇಳಕ್ಕಲ್ಲೇ ಮಗನ. ನಿನ್ನ ಕಟ್ಟಿ ಭಯಂಕರ ಸುಲಿಯು ನನ್ನ ಸೇರಿ ತೀರಿಸಿಕೊಳ್ಳಲು ತಂದಿರುವನೇ ಮಗನ. ಲೇ ಕಾಲ ಅಲ್ಲಿ ಏನು ನೋಡ್ತಿರುವೆ? ಲೇ ಶಿವ, ಸುಮ್ಮನೆ ನಾನು ಹೇಳಿದಂತೆ ಕೇಳು, ನಿನ್ನ ಪ್ರಾಣವನ್ನು ಉಳಿಸಿಕೊ. ಸರಿ ಹಾಕಿ ಹೊರಟು ಹೋಗು. ಗೌಡ, ಪವಿತ್ರವಾದ ನನ್ನ ತಾಯಿಗೆ ಕೆಟ್ಟದಾಗಿ ಮಾತನಾಡುತ್ತೀಯಲ್ಲ. ನನ್ನ ಉರಿಯುತ್ತಿರುವ ಹೊಟ್ಟೆಗೆ ತುಪ್ಪ ಸುರಿಯಬೇಡ. ನನ್ನನ್ನು ಕಟ್ಟಿ ಅಪಮಾನ ಮಾಡುವುದಕ್ಕಿಂತ ಗಂಡಸಾದರೆ ಬಿಚ್ಚಿ ಮಾತನಾಡು. ಆಮೇಲೆ ತೋರಿಸುವೆ ನಾನ್ಯಾರೆಂಬುದನ್ನು. ಬ್ರಾಹ್ಮಣ ಹೆದರಿಕೆ ಇಲ್ಲದ ನನಗೆ ಯಾಕೊಚ್ಚಿಟ್ಕೊಳ್ಳಿ. ನಿನ್ನ ತಮ್ಮ ನನ್ನ ಕಾಲಿಗೆ ಸಮಾನವೇ ಮಗನ, ನನ್ನ ಕಾಲಿಗೆ ಸಮಾನ. ಬಡವರ ರಕ್ತದಿಂದ ಒಪ್ಪಿ ನಿಂತಿರುವ ನಿನ್ನ ಈ ಹೊಟ್ಟೆಗೆ ಅದೇ ಚಪ್ಪಲಿ ಏಟನ್ನು ಹಾಕಿ ಕೋಟ್ಯಾಂತರ ಹಣ ಗಳಿಸಿದ್ದ ನಿನ್ನ ಈ ಮನೆಗೆ ಬೆಂಕಿ ಹಚ್ಚಿ ಅದೇ ಬೆಂಕಿಯಲ್ಲಿ ನಿನ್ನನ್ನು ಸುಟ್ಟು ಹಾಕಿ ನಿನ್ನ ಮೈ ಚರ್ಮದಿಂದ ತಾ ಮೆಟ್ಟುವ ಜಟ್ಟನ್ನು ಮಾಡಿಸುತ್ತಾನೆ ಎಚ್ಚರ. ಆ ಕೋಣಕ್ಕೆ ತಕ್ಕಂತೆ ಈ ಹಠಮಾರಿ ಎಂಬ ಕಬ್ಬಿಣವನ್ನು ಈಗ ಈ ಕೋಣಕ್ಕೆ ತಕ್ಕಂತೆ ನಿರ್ಮಿಸಿರುವೆ ಈ ಕಬ್ಬಿಣವನ್ನು. ಬಾಳು ಮಗನೇ ಈ ವೇದನೆಯನ್ನು. ಎಲ್ಲಿದ್ದಾಳೆ ಆ ನಿಮ್ಮಮ್ಮ? ಎಲ್ಲಿದ್ದಾನೆ ಆ ನಿನ್ನ ಮದವೇರಿದ ತಮ್ಮ? ಸುಮ್ಮನೆ ನನ್ನ ಮಾತಿಗೆ ಒಪ್ಪಿಕೊಂಡು ಚಿತ್ರಯುಗಕ್ಕೆ ಒಳಗಾಗಬೇಡ. ಸುಮ್ಮನೆ ಕೈ ಹಾಕಿ ಹೊರಟು ಹೋಗು. ಹಾಗೆ ನಿನ್ನನ್ನು ಬಿಟ್ಟು ಹೋಗಲಿಕ್ಕೆ ನಾವೇನು ಹೇಳಿ ರಕ್ತಕ್ಕೆ ಹುಟ್ಟಿದೆ ಗೌಡ. ಕರ್ನಾಟಕಕ್ಕೆ ವೀರ ಸಿಂಹ ಎನಿಸಿಕೊಂಡಿರುವ ಸೂರನ ತಂದೆಯ ರಕ್ತಕ್ಕೆ ಹುಟ್ಟಿದ್ದೇನೆ. ಅಂತವರ ಹೊಟ್ಟೆಯಲ್ಲಿ ಹುಟ್ಟಿದ ನಾವು ನಿನ್ನ ಪ್ರಾಣ ತೆಗೆಯದೆ ಬಿಡಲಾರೆವು. ನೀನೀಗ ಮೋಸ ಮಾಡಿ ನನ್ನನ್ನು ಕೊಲ್ಲಬಹುದು.
ಶಕ್ತಿ ನಿನ್ನ ಪ್ರಾಣ ತೆಗೆಯದೆ ಬಿಡಲಾರ. ಲೇಸಿಯ ನಿನ್ನ ತಮ್ಮನು ಜೀವಂತವಾಗಿದ್ದರ ಕಾರಣ ಈ ಗೌಡನ ರುಂಡ ಕಳೆಯುವುದು. ಬೇಗ ಹೇಳುತ್ತನಿ. ಹೋಗಲಿ, ಬೇಗನೆ ಹೋಗಿ ಆ ಮದವೇರಿದ ಕೋಲವನ್ನು ದುರ್ಗಮ್ಮನಿಗೆ ಹರಕೆ ಕೊಟ್ಟಂತೆ ಅವರ ಹೆಣ್ಣೆಂದರೆ ಅವರನ್ನು ಕಡಿದು ಗುಲಾಬಿ ಮಗ್ಗಿನಂತ ಹಿಕ್ಕಿ ನಿಂತಿರುವ ಅವರ ಹೆಣ್ಣಂದಿರನ್ನು ನನ್ನ ಅರಮನೆಗೆ ತಂದು ಹಾಕು ಕಾಣ, ತಂದು ಹಾಕು. ಅರಮನೆಗೆ ಕೆಟಲಿ ಬರೀ ನಾಗರದಂತೆ ಬುಸ್ಸು ಕೊಟ್ಟುತ್ತಿರುವ ಗಂಟೆ ಕುರಿ ಹಾಲು ಕುಡಿದು ಆ ಕೋಣವನ್ನು ಗಂಟೆ ತುಂಡರಿಸಿ ಒಪ್ಪಿದ ಆ ಕೋಣದ ಅಕ್ಕಿಗಳನ್ನು ತಂದು ನಿಮ್ಮ ಮನ ತೃಪ್ತಿ ಪಡಿಸದಿದ್ದರ ಕರಿಬೇಡ್ರಿ. ಲೇ ತೊತ್ತು ಅನ್ನದ ಆಸೆಗಾಗಿ ವ್ಯಕ್ತಿಯವರ ಮನೆ ಕಾಯುವ ಬಿಡಾಡಿ ನನ್ನ ಮಗನೇ. ಆ ಕೆಲಸ ಮಾಡುವುದಾದರೆ ಮೊದಲು ನನ್ನನ್ನು ಮುಗಿಸಿ ಹೋಗಲಿ. ಆ ಹೇಸಿಗೆ ಕೆಲಸ ನನ್ನ ಕಣ್ಣಿಗೆ ಕಾಣಬಾರದು. ಶಿವಣ್ಣ ಮೊದಲೇ ನಿನ್ನ ಕತೆ ಮುಗಿಸ್ಬಿಟ್ಟು ಅಂದ್ರೆ ಕವಿಗಳು ಹೆಂಗ್ ರಚಿಸ್ಬೇಕು ಕವನಾನ. ಕುಲಕರ್ಣಿ ಉಚ್ಚ ಬ್ರಾಹ್ಮಣ ಜಾತಿಯಲ್ಲಿ ಜನಿಸಿದ ನೀನು ಎಂತ ಹೇಸಿಗೆ ಕೆಲಸ ಮಾಡ್ತಿರಲೇ ನಾಲಾಯಕ ನನ್ನ ಮಗನೇ. ಚಂದಲ್ಲ ತಲೆಯಾಗಿರುವ ನಿನ್ನ ಮಗನನ್ನು ತಂದು ಹಾಕಬೇಕಾಗಿತ್ತಲೇ. ಹಾಗೂ ನೀನು ಒಬ್ಬ ಗಂಡಸಾಗಿ ಬದುಕ್ತಿದ್ದೀಯ. ಅಪಮಾನ ಅಪಮಾನ ರೀ ಗೌಡ. ಎಂತ ಮಾತಾಡ್ಸ್ಬಿಡ್ರಿ ಲುಚ್ಚ ನನ್ನ ಮಂತ್ರಿಂದ ಗೌಡ್ರ, ಇಂಥ ಸಂದರ್ಭದಲ್ಲಿ ಮಾತನಾಡಿದರೆ ನಮ್ಮ ಕಾರ್ಯೊಂದು ಮುಂದೋಗುದು. ಮರಿಯ ಇವನನ್ನ ಸರಿಯಾಗಿ ಹಿಡ್ಕೊಳ್ಳಿ. ಇವನ ಕೆಟ್ಟ ಕಣ್ಣನ್ನು ಎದ್ದು ಬಿಸಾಕಿ ಬಿಡುವೆ. ಒಂದು ಕಣ್ಣು ಕೂಡ ಕಿತ್ತೀಯಾ ಮಗನೇ? ನಾನಿನ್ನನ್ನು ಜೀವ ಸಹಿತ ಉಳಿಸಲಾರೆ. ಪಾಠ ಮಾಡಿದೆ ಶಕ್ತಿ, ಪಾಠ ಮಾಡಿದೆ. ಲೇ ಅಯ್ಯ, ಲೇ ಮರಿಯ, ಇವನನ್ನ ಬೇಕಂತ ಹಾಕಲಿಪ್ಪ ಇವನ. ಲೇ ಗೌಡ, ಈ ದೇಹದ ಕೇಸವನ್ನು ಕಟ್ಟಿ ಹಾಕಲಿಕ್ಕೆ ನಿಮ್ಮ ಆಳಿಗೂ ಸಾಧ್ಯವಿಲ್ಲ, ನಿನ್ನಪ್ಪನಿಗೂ ಸಾಧ್ಯವಿಲ್ಲ. ಲೇ ಗೌಡನ ಎಂತಲು ತಿಂದು ಬದುಕುವ ಬಿಡಾಡಿ ನನ್ನ ಮಕ್ಕಳೇ, ಹರೆಯದ ಉಡುಪಿನಲ್ಲಿ ಹಣದಾಸೆಯಾಗಿ ಸರತಿಯಾಗಿ ಬಾಳುವ ನಿಮ್ಮ ತಂಗಿಯರ ಸೆರಗನ್ನು ಇವನಿಗೆ ಹಾಕಿದಿರಲ್ಲ. ನೀವೆಂತ ಹೇಳಿ ನನ್ನ ಮಕ್ಕಳು ಹುಟ್ಟಿದಿಲ್ಲ ಈ ನಮ್ಮ ತಾಯಿ ನಾಡಿನಲ್ಲಿ. ಏನು ವರೆಯ ನನ್ನನ್ನು ಕಟ್ಟಿ ಹಾಕಿ ಸಿಕ್ಕಂತ ಚಿತ್ರ ಕೊಟ್ಟದನ್ನು ನೋಡಿ ನಾನೀಗ ನಿಮ್ಮಿಬ್ಬರನ್ನು ಸುಮ್ಮನೆ ಬಿಡುವುದಿಲ್ಲ. ನಿಮ್ಮಿಬ್ಬರ ಎದೆಗುಂಡಿಗೆಯನ್ನು ಸಿಳಿ ಬರಬರುವ ಬಿಸಿ ರಕ್ತವನ್ನು ಗಡಗಡೆ ಕುಡಿದು ನಿಮ್ಮ ಚಂಡವನ್ನು ಉಂಡಾಡಿ ಈ ಗೌಡನ ಮನೆ ಬಾಗಿಲೇ ಕಟ್ಟದಿದ್ದರೆ ನಾನು ನಮ್ಮಪ್ಪನ ಮಗನೇ ಅಲ್ಲ. ಹರ ಹರ ಮಹಾದೇವ. ಅಣ್ಣ, ತಣ್ಣಗಾಯಿತಲ್ಲ ನಿನ್ನ ಮನ, ಇನ್ನು ತಣ್ಣಗಾಯಿ
ತಮ್ಮನ ಮನ. ಶಕ್ತಿ ಅವನನ್ನ ಹುಲಿ ಹಾಲು ಕುಡಿದು ಈ ಶಕ್ತಿ ಚಿಕ್ಕಂತ ಸಕ್ಕಿಗೆ ನಿಂತಿದೆ. ಮತ್ತಾಡಿಯಾಗಿರುವ ಈ ಗಂಡು ಹುಲಿ ಇನ್ನು ಯಾರ ರಕ್ತ ಕುಡಿಯುತ್ತೇನೆಂಬುದು ತಿಳಿದಿಲ್ಲ ಗೌಡನಿಗೆ. ಹೇಳಲೇ ಗೌಡ, ಬೆಳೆಗಾಲ ಸ್ಪರ್ಧೆ ಸೇರಿಗಾಗಿ 1000 ಹಣ ಕೊಟ್ಟಂತೆ ಮಾಡಿ ಇಡೀ ನಮ್ಮ ಆಸ್ತಿಗಣೆ ಕೈ ಹಾಕಿದೆ. ಆ ಸೇಡಿನ ಪ್ರತಿಕಾರಕ್ಕೆ ನನ್ನ ಹೃದಯದಲ್ಲಿ ಪುಟಿದೇಳುತ್ತಿದೆ ಭಯಾಗ್ನಿ. ನೋಡ, ಮುಗಿಯುವುದು ನಿನ್ನ ಆಯಸ್ಸು. ಬೇಡ ಶಕ್ತಿ, ಬೇಡ. ದಯವಿಟ್ಟು ಬಿಟ್ಟು ಬಿಡು ಅವನನ್ನ. ಇಲ್ಲಮ್ಮ, ಯಾವ ರೀತಿ ಓಡಾಡಿಸಿ ಬೇಟೆಯಾಡಲಿ ಈ ಬೇಟೆಯನ್ನು. ನನ್ನ ಆಸ್ತಿಯಲ್ಲಿ ಕಾಲಿಟ್ಟ ಇವನ 2 ಕಾಲುಗಳನ್ನು ಕಡಿದಾಕಲು ಇಲ್ಲ, ನನ್ನ ಅಣ್ಣನ ಕಣ್ಣು ಕಿತ್ತ ಇವನ ಕೈಗಳನ್ನು ಕಡಿದು ಹಾಕಲು. ಹೇಳಮ್ಮ, ಹೇಳು, ಯಾವ ರೀತಿ ಕಡಿದು ಹಾಕಲಿ ಈ ಬೇಟೆಯನ್ನು. ನಿಲ್ಲು ಶಕ್ತಿ, ನಿಲ್ಲು. ಅವನಿಗೆ ಇನ್ನೊಮ್ಮೆ ಜೀವದಾನ ಮಾಡಿಬಿಡು. ಮನುಷ್ಯನಾದರೆ ತಿಳಿದು ಬದುಕಲಿ ಈ ಸಮಾಜದಲ್ಲಿ. ಎಂತ ಘಾತ ಮಾಡಿಬಿಟ್ಟಿ ಅಣ್ಣ, ಎಂತ ಘಾತ ಮಾಡಿಬಿಟ್ಟಿ. ನಿನ್ನ ಕಣ್ಣು ಕಿತ್ತಿಸಿ ನಾನಿದ್ದರೂ ಏನು ಲಾಭ? ನಿನ್ನ ತಮ್ಮ ಗಂಡನೆಯ ಪುಣ್ಣನೆಂದು ಹೇಳಿದ ಆ ಮಾತಿಗೆ ಇಂದು ನಾನು ಷಂಡನಾಗಿ ಬಿಟ್ಟೆ. ಬೇಡ ಶಕ್ತಿ, ಬೇಡ. ನಿಮ್ಮಣ್ಣನವರು ಹೇಳೋ ಮಾತನ್ನು ಕೇಳಪ್ಪ. ನನಗೆ ಗೊತ್ತಮ್ಮ, ಭಯವಾಗ್ತಾ ಇದೆ ಶಕ್ತಿ, ಭಯವಾಗ್ತಾ ಇದೆ. ಇಲ್ಲ ಅತ್ತಿಗೆ, ಅಣ್ಣನ ಕಣ್ಣು ಕಳೆದುಕೊಂಡು ನಾನು ಮನೆಗೆ ಬರುವುದಿಲ್ಲ. ನೀವು ಆಸ್ಪತ್ರೆಗೆ ಹೋಗಿ ಆ ಚಾಂಡಾಲ 5 ಉಂಡವನ್ನು ಕಳೆದು ಆಮೇಲೆ ಬರುತ್ತೇನೆ. ಈಗ ಅಣ್ಣನನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ. ಏನಪ್ಪ ಶಕ್ತಿ, ನೋಡು, ಹಿರಿಯರು ಹೇಳಿದ ಮಾತನ್ನು ಕೇಳಬೇಕು. ದಯವಿಟ್ಟು ನಿಮ್ಮಣ್ಣನ ಕಣ್ಣು ಕಿತ್ತಿದ್ದಾರೆ. ಮೊದಲು ಆಸ್ಪತ್ರೆಗೆ ಹೋಗ್ಬೇಕು. ನಡೆಯಪ್ಪ. ನನ್ನ ಕೊಲೆ, ನನ್ನ ಬಲೆಗೆ ಆಗಿರುವ ಮರ್ಯಾನ ಕೊಲೆ. ಲೇ ಶಕ್ತಿ, ನೀನಿಂದು ನನ್ನ ಎದೆ ಮೇಲೆ ಕಾಲಿಟ್ಟು ನೆರೆದೆ ಹೋದೆಯಲ್ಲಲೇ ಮಗನ, ನೆರೆದೆ ಹೋದೆಯಲ್ಲ. ಲೇ, ನೀನು ನಿನ್ನ ತಾಯಿಯ ಗರ್ಭದಲ್ಲಿ ಅಡಿಗೆ ಕುಂತರು ನಿನ್ನನ್ನು ಕರದರನೆ ಎಳೆದು ತಂದು ನಿನ್ನನ್ನು ಲಾಕಪ್ಪಿಗೆ ಹಾಕಿಸಿ ನಿನ್ನ ಮೈ ತುಂಬ ಭಾಷೆಯನ್ನು ಬೀಳಿಸಿ ಆ ನಿನ್ನ ಯಮುನೆಯನ್ನು ನಿನ್ನೆದುರಿಗೆ ಜೈಲಿನಲ್ಲಿ ಶೀಲಗೆಡಿಸಿದ್ದರೆ ನಾನು ನಮ್ಮಪ್ಪನ ಮಗನೇ ಅಲ್ಲಲೇ ಶಕ್ತಿ, ನಾನು ನಮ್ಮಪ್ಪನ ಮಗನೇ ಅಲ್ಲ. ಶಕ್ತಿ ನಿಲ್ಲು. ನೀನೀಗ ಒಂದು ಹೆಜ್ಜೆ ಮುಂದನ್ನು ಇಟ್ಟಿದ್ದಾದ್ರೆ ಈಗಲೇ ನಿನ್ನನ್ನು ಶೂಟ್ ಮಾಡಿ ಬಿಡುತ್ತೇನೆ. ಅತ್ತಿಗೆ ಪೊಲೀಸರನ್ನು ಹೇಳಬಂದಂತೆ ಕಾಣುತ್ತದೆ. ನೀನು ಬೇಗ ಅಣ್ಣನನ್ನು
ತೆಗೆದುಕೊಂಡು ಆಸ್ಪತ್ರೆಗೆ ಹೋಗು. ಇಲ್ಲ ಶಕ್ತಿ, ಇಲ್ಲ. ನಿನ್ನನ್ನು ಒಬ್ಬನೇ ಇಲ್ಲಿ ಬಿಟ್ಟು ಹೋಗೋದಕ್ಕೆ ನನ್ನಿಂದ ಸಾಧ್ಯ ಇಲ್ಲಪ್ಪ, ಸಾಧ್ಯ ಇಲ್ಲ. ಹಾಗೆ ಹಠ ಹಿಡಿಯುವ ಸಮಯವಲ್ಲ ಅತ್ತಿಗೆ. ನಾನಂತೂ ಜೈಲಿಗೆ ಹೋಗುದಂತೂ ಖಚಿತ. ಮರುಕ್ಷಣದಲ್ಲೇ ಮರಳಿ ಬರ್ತೀನಿ. ನೀವು ಇಲ್ಲಿದ್ದರೆ ನನ್ನ ಜೊತೆ ನೀವು ಕಾರಾಗೃಹ ನೋಡಬೇಕಾಗುತ್ತದೆ. ಹೋಗತ್ತಿಗೆ, ಬೇಗನೆ ಹೋಗು. ಇಲ್ಲ ಮೈದನ, ಇಲ್ಲ. ನಿನಗಾಗಿ ನಮ್ಮ ಪ್ರಾಣ ಕೊಡಲು ಸಿದ್ಧವಿದ್ದೀವಿ. ನಿನ್ನನ್ನು ಬಿಟ್ಟು ಹೋಗೋದಿಲ್ಲ ನಾನು, ನಿನ್ನನ್ನು ಬಿಟ್ಟು ಹೋಗೋದಿಲ್ಲಪ್ಪ. ಅತ್ತಿಗೆ, ಈ ನಿನ್ನ ಮೈದುನ ಜೈಲಿಗೆ ಹೋಗುತ್ತಾನೆಂದು ದುಃಖಿಸಿ ಕಮ್ಮನಿ ಮುಡುಕದರಮ್ಮ. ನಾನಿಲ್ಲದ ಸಮಯ ನೋಡಿ ಯಾವ ನಾನು ಕುಯಿಕನ್ ಮಗ ನನ್ನ ಮನೆತನಕ್ಕೆ ಕೇಡು ಬಗೆದಿದ್ದಾದರೆ ಅವತ್ತೇ ಅವಳ ಹಣ ಬಂದಾಗ ಹಾಕ್ತೀನಿ. ಈ ಮಾತು ಸತ್ಯ. ಆದರೆ ಬೇಗನೆ ಹೋಗತ್ತಿಗೆ, ಪೊಲೀಸರು ಇಲ್ಲೇ ಬಂದರು. ಮೈದನ, ಎಲ್ಲರೂ ಕಡೆಗೆ ಹೋಗೋಣ, ನಡೆಯಪ್ಪ. ಹೇಳಿಯಂತೆ ತಪ್ಪಿಸಿಕೊಂಡು ಹೋಗುವುದು ಈ ಗಂಡಸಿನ ಲಕ್ಷಣವಲ್ಲ ಅತ್ತಿಗೆ. ಇಂಥ ನೂರಾರು ಪುಂಡಿಗಳ ಕೊಲೆ ಮಾಡ್ತೀನಿ. ಸ್ವತಃ ನಾನೇ ಜೈಲಿಗೆ ಹೋಗ್ತೀನಿ. ಆದರೆ ಇವರಿಗೆ ಎದುರುವ ಅವಶ್ಯಕತೆ ಇಲ್ಲ ಅತ್ತಿಗೆ. ಪೊಲೀಸರು ಬಂದರು, ಬೇಗ ಹೊರಡಿ. ಹೋಗದಂತೆ ನನ್ನ ಹಾನಿಯಾಗಿದೆ. ಆದರೆ ಒಂದು ಮಾತು, ಏನಪ್ಪ ಅದು? ಯಮನನ್ನು ಚೆನ್ನಾಗಿ ನೋಡ್ಕೋ. ಹೋಗತ್ತಿಗೆ, ಹೋಗದಂತೆ ನನ್ನ ಹಾನಿಯಾಗಿದೆ. ಘಾತ ಮಾಡಿದಿಲ್ಲ ಇನ್ಸ್ಪೆಕ್ಟರ್, ಘಾತ ಮಾಡಿದೆ. ಮೋಸ ಮಾಡೋದಷ್ಟೇ ಏಕೆ, ಹೇಳಿ ಅಂತ ತೆಪ್ಪಿಸಿಕೊಂಡ ಓಡಿ ಬರುವ ರಕ್ತ ಭೂಮಿಗೆ ಹರಿಸಿ ನಿನ್ನನ್ನು ಅರೆಸ್ಟ್ ಮಾಡಿ ಒತ್ತು ಲಾಕಪ್ಪಿಗೆ ಹಾಕಲಿಕ್ಕೆ ಬಂದಿದ್ದೇನೆ. ಎಚ್ಚರ! ಇನ್ಸ್ಪೆಕ್ಟರ್, ಯಾರನ್ನು ಒದಿತೇನೆ? ಯಾರನ್ನು ಒದಿತಿ? ನನ್ನನ್ನು ಯಾವ ಆಧಾರವಿಲ್ಲದೆ ಕಟ್ಟಿ ಹಾಕಿದನಲ್ಲ ಆ ಗೌಡ, ಆವಾಗ ಎಲ್ಲಿ ಹೋಗಿತ್ತು ಆ ನಿನ್ನ ಶೌರ್ಯ? ಆ ಗೌಡ ಕೊಟ್ಟ ಲಂಚದ ಆಸೆಗೆ ಕೆಂಚನಾಗಿ ನೀ ತೊಟ್ಟ ಈ ಕಾಕಿ ಬಟ್ಟೆಗೆ ಅವಮಾನ ಮಾಡಿದೆಯಲ್ಲ, ನೀನಂತ ಕೆಟ್ಟ ನನ್ನ ಮಗ. ಲೇ, ನನಗೆದುರು ಮಾತನಾಡುತ್ತೀಯ ಬದ್ಮಾಸ್ ಮಾಡುವವನೇ. ಬೇಸಿ ಅರೆಸ್ಟ್ ಮಾಡು ನಾನು. ಕಣಲೆ ಹಾಡಹಳ್ಳಿ ರುದ್ರಗೌಡನ ಮನೆಯನ್ನು ಪ್ರವೇಶಿಸಿ ಕರಿಯ ಮರೆಯನ್ನು ಕೊಲೆಗೈದು ನನ್ನನ್ನು ಸ್ವತ್ತಿನಿಂದ ಮಾತನಾಡುತ್ತೀಯ. ನಿನ್ನಂತ ಡಕಾಯತರಿಗೆ ಇದೇ ನನ್ನ ಪೊಲೀಸ್ ಫ್ಲಾಟ್. ಇನ್ಸ್ಪೆಕ್ಟರ್, ಆ ನಿನ್ನ ಹೊಡೆತ ನನಗೆ ತೃಣಕ್ಕೆ ಸಮಾನ. ನೀನೊಬ್ಬ ನಿಷ್ಠಾವಂತ ಪೊಲೀಸ್ ಅಧಿಕಾರಿಯಾಗಿದ್ದರೆ ಮೊದಲಿನಿಂದ ನ್ಯಾಯ ಅನ್ಯಾಯದ ಬಗ್ಗೆ ಪ್ರಶ್ನಿಸಬೇಕಿತ್ತು. ಏನು ಅರಿದ ನನ್ನನ್ನು ಕಟ್ಟಿ ಹಾಕಿ ಸಿಕ್ಕತ್ತ ಚಿತ್ರಹಿಂಸೆ ಕೊಟ್ಟನಲ್ಲ ಆ ನಿನ್ನ ಗೌಡ, ಆವಾಗ ಎಲ್ಲಿ ಹೋಗಿದ್ರೆ ನಿನ್ನ ಪೊಲೀಸ್ ಬೆಲ್ಟ್? ಗಂಡಗೆ ಗಡಿಯಾದವರನ್ನು ನಿನ್ನ ಪೊಲೀಸ್ ಸ್ಟೇಷನ್ ಎದುರುಗಡೆ ಶೀಲಗಿಡಿಸಿನಲ್ಲ ನಿನ್ನ ಗೌಡ, ಆವಾಗ ಎಲ್ಲಿ ಹೋಗಿತ್ತು ಆ ನಿನ್ನ ಪೊಲೀಸ್ ಬೆಲ್ಟ್? ಅದನ್ನೆಲ್ಲ ನಿನ್ನ ಕಾಲ ಕಡೆ ತೊಳೆದು ಹಾಕಿ ನ್ಯಾಯ ದೇವತೆ ಎತ್ತಿರುವ ಈ ನಿನ್ನ ಕಾಕಿ ಬಟ್ಟೆಗೆ ಅವಮಾನ ಮಾಡಿದೆಯಲ್ಲ, ನೀನಂತ ಬಂಡು ಮುಳುಗುವ. ಇನ್ಸ್ಪೆಕ್ಟರ್,
ನೆನಪಿರಲಿ, ಹೋಗಿ ಬರ್ತೀನಿ. ತೆಗೆದುಕೊಳ್ಳಿ ಈ ಹಣವನ್ನು. ಸರಿ ಗೌಡ್ರೆ. ಇನ್ಸ್ಪೆಕ್ಟರ್, ನಾನು ಹೇಳಿದ ಹಾಗೆ ಈ ಶಕ್ತಿಗೆ ಜೀವಾವಧಿ ಶಿಕ್ಷೆ ಮಾಡಿದರೆ ನಿಮಗೆ ನನ್ನ ಆಸ್ತಿಯಲ್ಲಿ ಅರ್ಧ ಪಾಲನ್ನು ಕೊಡುತ್ತೇನೆ. ಓಕೆ ಗೌಡ್ರೆ, ಓಕೆ, ನಾನು ಬರುತ್ತೇನೆ ಗೌಡ್ರೆ. ಈಗಲಾದರೂ ಅರ್ಥವಾಯಿತ ಈ ಗೌಡನ ಎಂತವನೆಂದು. ನನ್ನನ್ನು ಆಸ್ಪತ್ರೆಯಿಂದ ಬಿಡುಗಡೆ ಮಾಡಲಾಗಿ ನನ್ನ ಸೇರಿನ ಮಾನವನ್ನು ಹೂಡಿ ನಿನ್ನ ಹೆಂಡತಿ ಅತ್ತಿಗೆಯನ್ನು ಅಗಲಿಸಿ ಅವರನ್ನು ಅಪ್ಪಿ ಮುಂದಿಟ್ಟು ನಿನ್ನ ಆಸ್ತಿಯನ್ನೆಲ್ಲ ಎತ್ತಾಕುವಲೇ ಮಗನ, ಎತ್ತಾಕುವೆ. ಶಕ್ತಿ, ನಿನ್ನನ್ನು ಕಳಿಸುವೆ ಆ ಯಮರಾಜನ ಸೇವೆ ಮಾಡಕ್ಕೆ ಮಗನ, ಆ ಯಮರಾಜನ ಸೇವೆ ಮಾಡಲಿಕ್ಕೆ. ಇಲ್ಲಿಗೆ ಮುಕ್ತಾಯಗೊಳ್ಳುತ್ತದೆ ನನ್ನ ಈ ನಾಟಕದ ನಾಂದಿ. ಯಾಕೆ ಚೆಲ್ಲಿ ಏನ್ ಹೋಗ್ತದ? ಏನ್ ಹೋಗ್ತೀಯೋ ಏನು ಹೋಗ್ತಿ ಹೋಯ್ತು ಮರಯ ಹೋಗ್ತಿ ಗೋಡಿನ ಮಂಜಾಳ ಆಗಿದೆ. ಹಿಂಗಾರ ಹೇಳು ಮರಯ, ಹಂಗ ಹೊಕ್ಕೈತಿ ಅಂದ್ರ ನಾವೇನ್ ಯಾತ್ರಾಗ ಹೋಯ್ತಿತ್ತು, ಎಟ್ ಗಾಬರಿ ಆಗಿ ಎಂಟು ಅಂಜಿದು ಇದ್ದಾವ. ಏನಂದ್ರೆ ಯಾತ್ರಾ ಏನಿಲ್ಲ, ಹೂ ಮಾಡೋದ್ ಬಿಟ್ಟಿಗೆ ಎಮ್ಮಿ ಕಾಯಕತ್ತಿಯಲ್ಲ. ಮತ್ತೇನ್ ಮಾಡ್ಲಿ ಅಂತೀನಿ, ನಾ ಮಾತು ಕೊಟ್ಟ ಬಡ್ಡಿ ಒಂದೀಟು ಹೊಳೆ ತಿರುಗಿ ಬರುವಲ್ಲ, ಅದ್ರಾಗ ಒಂದೊಂದು ಎಮ್ಮೆ ಹಿಡ್ಕೊಂಬಂದ ನನ್ನ ಕಾಯಕ್ ಬಂದಿನಿ. ಅಲ್ಲ ಚೈನ್ಯ
ಹೂ ಮಾರು ಹುಡುಗಿ ಹೂ ತರ್ತಾಳೆ ಅಂತ ಹೇಳ ನಾ ಒಳ್ಳೆ ಬಿರ್ಸಿಲೆ ಗಾಡಿ ಓಡಿಸ್ಕೊಂಡ್ ಬಂದ್ರೆ ಒಟ್ಟ ಯಾವ್ದಾಗ ಯಾರು ಬಂದ್ರು ನೋಡ್ದ ನೀ ಏನಿಲ್ಲ ಹಲ್ ಹಲ್ ಹೋತ್ ಹೋತ್ ಅಂತ ಹೇಳ್ತಾರೆ ನಿಂತು ಬಿಟ್ಟಲ್ಲ. ಮತ್ತೇನಪ್ಪ ನಿಮಗದಿಂದ ಸೌಕರ್ಯದಿಂದ ಹರ ತಿನ್ನಂಗಿಲ್ಲ ನಾವು. ನಮ್ ಸಂತ ನಮಗ ನಿನ್ನ ಸಂತ ನಿನಗ. ನಿನ್ನ ಸಂಗೀತ ನನ್ನ ಮುಂದೆ ಹೇಳ ನಿನ್ನ ಸಂಗೀತ ಪರಿಹಾರ ಮಾಡಾಕ ನಿಂತ ಇಲ್ಲ ಅಂದ್ರೆ ಏನ್ ಹೇಳುದು ಮರಯ ನಿನ್ ಎಮ್ಮಿ ಬಿಡಿಸ್ಕೊಂಬಾರ್ದ ದೊಡ್ಡ ಸಂತ ಐತೆ ನನಗ. ಅಂದ್ರೆ ಅದಕ್ಕೆ ಯಾಕೆ ನೀ ಚಿಂತೆ ಮಾಡಿದಿ ಆ ಎಮ್ಮಿ ಬಿಡಿಸ್ಕೊಂಬಾರ್ದು 10 ನಿಮಿಷದ ಕೆಲಸ ನನಗ. ಯಾಕಂದ್ರ ಪಂಚಾಯತಿ ಚೇರ್ಮನ್ ಯಾರು ಮಾಡಿದೀನಿ ಯಾರು ಕಾಸ ನಮ್ಮ ಮಾವ ಅದಾನ. ಆದ್ರ ರೊಕ್ಕ ಬಹಳ ಖರ್ಚಾಕತಿ. ಚೇ ಹುಚ್ಚಿ ಬಾಳ ದೂರ ಉಳ್ದ ಬಿಟ್ಟಿ ಬಿಡ ಹಂಗಸರ. ಹಾಗಾದ್ರೆ ಒಂದ್ ನಿಮ್ ಸಂತ ಉಳಿತಲ್ಲ. ಏನಿಲ್ಲ ಒಂದ ಗಂಡಿ ಒಂದ್ ಹೆಣ್ಣು ಜೋಡ ಆದಾಗನ ಒಂದು ಸಂಸಾರ ನಡಿತೈತೆ. ಹಂಗ ಈಗ ನೋಡ ನಿನ್ನ ಎಮ್ಮಿ ಏನ ಆ ಡಾಕ್ಟರ್ನ ಕ್ವಾಣ ಜಾಯಿಂಟ್ ಮಾಡ್ಕೊಂಡು ಹೋಗಿ ಕೊಂಡವಾಡ ಬಂದ ನನ್ನ ಜಿಗ ಬಂದ. ನೀನ್ ಒಪ್ಪಿದರೆ ಹಾಕುವೆ ನಿನ್ನ ಜಡಿಗೆ ಹೂವಿನ ಹಾರ. ಹಾಗಾದ್ರೆ ನೀನೇನು 3 ಹಮ್ಮಿನ. ನೀನ್ ಒಪ್ಪಿ ಕೈ ಹಿಡಿದರೆ ಬೆಳೆಯುವುದು ನಮ್ಮಿಬ್ಬರ ಪ್ರೇಮ ಸಮ್ಮಿಲನ. ಮತ್ತೆ ತರೋಕೆ ಹೋರಿ ಮದ್ಗೆ ಹೋಗಿನ ಹರಿಯ ನಾಚಿಸುವುದರಿಗೆ ನಿಂದಲೇ ಬರದ ನೀನ ಬ್ರಹ್ಮ ಮೈಯ ಮಾಟಕ ಕನ್ನ ನೋಟಕ ಆಗರ ದಾರಿ ಹಲ್ಲ
ಎಮ್ಮಿ ಕಾಯಿ ಕಾಯ್ತೀರ ಕಮ್ಮಿ ಜಾತಿರು ಹಾಳು ಕುಡಿಯತಾವ ಯಪ್ಪ ಸಾಕಾಗೈತೆ ನಾವು ಕೈಗೊಂಡು ಹದ್ದಾರ ಕೊಡು ಉರ್ಲಾಕೋತ ಇಲ್ಲೇ ನೋಕೋತ ತಲಾಟಿ ಅವ್ರ ಹೇಳಪ್ಪ ಅಪ್ಪ ನಾವು ಕುಣಿಯಾತೇವೋ ಮರಯ್ಯ ನೀ ಯಾಕೆ ಅಂತ ತಿಳ್ಕೊಳತ್ತಿ ಮತ್ತೆ ಚಕ್ಕಿ ಬರ ಹಾಕೇನೋ ಮಗಳ ಎಮ್ಮೆ ಬಿಡಿಸ್ಕೊಂಡ್ ಬಾ ಅದು ಬೇಡ್ಕೊಳಕತ್ತೀನಿ ಯಾಕೋ ಯಪ್ಪ ತಮ್ಮ ಸಾಕಾಯ್ತವ ನನ್ಗೆ ಗೊತ್ತ ಯಾಕೆ ಏನಾಯ್ತಿ ನಿಮಗೆ ನಾನು ಕ್ವಾಣ ಕೂಡ ಬೈದಿ ಬಾಣ ಕ್ವಾಣವಾಡಕ್ ಹೋಗ್ಬಿಟ್ಟೆ ಏ ಡಾಕ್ಟರ್ ಸಾಹೇಬ ನೀನು ಪಾನ ನಿನ್ ಮೈಲಿ ನೋಡ್ಕೊಂಡು ಹೋಗಕ್ಕೆ ಏನಾಗಿತ್ತಪ್ಪ ನಿನಗ ನಾ ಯಾಕೆ ತರಾಕ್ ಹೋಗ್ಲಿವಪ್ಪ ನೀನ್ ಎಮ್ಮೆ ಸನೇಕ ನೀನ್ ಎಮ್ಮೆನ ಸಂಗಟಕ ಅನ್ಕೊಂತ ಕಟ್ಕೋಬೇಕು ತಲಾಟಿ ಮಾವ ಸುಳ್ಳು ಹೇಳಕತ್ತ ನೀವ ಯಾರು ನಾನು ಎಮ್ಮೆ ಬಿಟ್ಕೊಂಡು ಹೋಗ್ತಿರ್ತೀನ ತನ್ನ ಡಾಕ್ಟರ್ಗೆ ಬಿಟ್ಟು ಬಗಡ್ ಬಾಯಿ ಕೋಣ ತಗೊಂಡು ಬರ್ತಾನಪ್ಪ ತಂದ್ರೆ ಯಪ್ಪ ಎಮ್ಮಿ ನೋಡ್ರ ಪಾನ್ ಸುಮ್ಮನೆ ಇರ್ತತನ ಹೇಳ್ರಪ್ಪ ನೀವ ತಲಾಟಿ ಅವ್ರ ಹೇಳಪ್ಪ ಸಂಡಿ ದೋಸ್ತಾಗ ಬೆಕ್ಕಾದಂಗ ಮಾರಿ ಹೊಡ್ಕೊಂಡು ಹೋದ್ರನು ಅದನ್ನೇನು ಮುಚ್ಚಿಡಕ್ ಬರ್ತೈತಿ ಏನ್ರಿ ತಂದ್ರೆ ಯಪ್ಪ ನನ್ ಕರಿತಿಲ್ಕ ತಂಗು ನೀನು ಪಾನ ನನ್ನ ಎಮ್ಮಿ ಸನಕ್ಕೆ ಯಾಕರ ತರಾತೀಯಪ್ಪ ಮರಿ ಹೊಡ್ಕೊಂಡು ಹೋಗಕ್ಕೆ ಏನಾಗಿತ್ತು ನಿನಗ ಅನ್ನ ನಾವು ಯಪ್ಪ 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 ರೀ ಬಾಬಾ ಚೆನ್ನಾಗಿ ಹೋಗಲ್ಲ ಮಗಳ ಬೆಳಿಗ್ಗೆ ಐತಿ ಆಪ ಸಭ್ಯ ಐತಿ ಏನ್ ಮಾಡೋದು ಏನ್ ಮಾಡೋದು ಬಿಡುವ ನಮಗೂ ಹಂಗ ಆಗೈತೆ ಅವ್ನ ಎಷ್ಟೊತ್ತನ ಎಲ್ಲ ಮಾಡಿ ಕಡಿಪ ಅವ್ವ ಅಲ್ಯ ಅವ್ವ ಅಲ್ಲೋ ಹತ್ತು ರಾಣದ ಪದಂಗಾರ ಮುಟ್ಟುತ್ತಾನ ನನಗ ಬಿಡುದಿಲ್ಲ Papa,
पंछी उड़ती है, वन में कोयल गाती है, चन्नी तू मेरा मन में रहती है। सुबह से लेकर शाम तक, शाम करे तेरी रात तक, सुबह से लेकर रात तक, रात मेरी रात मेरी मुझे प्यार करो, मुझे प्यार करो। ನಾನು ಮತ್ತೆ ಕರ್ಕೊಂಡು ಹೋಗ್ಬಿಡು. ಹೌದ್ಲಿ ಚೆನ್ಯ ಮಗನ ಚೆನ್ನಿ ತೆಲಿಗೆ ಏನ್ ಕುಡಿತಿ ನಿನ್ನಂತ ಮಾಡ್ಕೋತಿ ಮಾಡ್ಕೊ ಮಗನ ನಾನು ನೋಡೇ ಬಿಡ್ತ